ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ 2015-16ನೇ ಸಾಲಿನಲ್ಲಿ ನಡೆದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಹೊಸೂರು ಹೋಬಳಿಯ ಕೆಂಚಗೊಂಡನಕೊಪ್ಪ ವಿಠಲ್ ನಗರ ವಾರ್ಡ್ನಿಂದ ಹೊಸೂರು ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾದಂಥ ಶ್ರೀಮತಿ ಮಂಜುಳಾ ಕೋಂ ಮಹದೇವಪ್ಪ ಹಾಗೂ ಮಹದೇವಪ್ಪ ಅವರಿಗೆ ಇವತ್ತಿನ ಈ ಸಂದರ್ಶನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಸರ್, ಮೇಡಮ್, ಇಬ್ಬರಿಗೂ ಸೇರಿ ಕೇಳ್ತಾ ಇದ್ದೀನಿ, ಆಯ್ತಾ? ಸೊ ನೀವು ಈ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಲ್ಲೋಕ್ಕಿಂತ ಮೊದಲು ಏನು ವೃತ್ತಿಯನ್ನ ಮಾಡ್ತಾ ಇದ್ದೀರಿ? ವ್ಯವಸಾಯ ಮತ್ತು ಕೂಲಿ, ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ. ತುಂಬಾ ಸಂತೋಷ ಮೇಡಮ್. ನೀವು ವ್ಯವಸಾಯ ಮತ್ತು ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಜನರ ಅಪೇಕ್ಷೆ ಮೇರೆಗೆ ಚುನಾವಣೆಗೆ ನಿಂತು ಗೆದ್ದಿದ್ದೀರಿ. ತುಂಬಾ ಸಂತೋಷ. ಸರ್, ಮೇಡಮ್, ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ 10 ತಿಂಗಳು ಕಳೆದಿದೆ ಅಲ್ವಾ? 10 ತಿಂಗಳು ಕಳೆದೋಗಿದೆ. ಈಗ ಈ 10 ತಿಂಗಳ ಅವಧಿಯಲ್ಲಿ ನಿಮ್ಮನ್ನು ಗೆಲ್ಲಿಸಿದಂತ ನಿಮ್ಮ ಕ್ಷೇತ್ರದ ಜನಗಳಿಗೆ ಅಥವಾ ನಿಮ್ಮ ಕ್ಷೇತ್ರಕ್ಕೆ ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ? ಮನೆ ಹಾಕ್ಸ್ಕೊಟ್ಟಿದ್ದೀವಿ, ಶೌಚಾಲಯ ಹಾಕ್ಸ್ಕೊಟ್ಟಿದ್ದೀವಿ, ಆಮೇಲೆ ಅಲ್ಲಿ ಬೀದಿ ದೀಪ ಒಂದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ. ಇಷ್ಟೆಲ್ಲ ವ್ಯವಸ್ಥೆಗಳು. ಆಮೇಲೆ ಕುಡಿಯೋ ನೀರಿಗೆ ಉದ್ಯೋಗ ಕೆಲಸದಲ್ಲಿ ಜನ ಕರ್ಕೊಂಡು ಕೆಲಸ ಮಾಡಿಸಿ ಅದೊಂದು ಸೌಕರ್ಯ ಮಾಡಿಸ್ಕೊಟ್ಟಿದ್ದೀವಿ. ತುಂಬಾ ಸಂತೋಷ. ಜನರಲ್ಲಿ ಒಳ್ಳೆಯದಾದ ಕೆಲಸ ಮಾಡಿಸ್ಕೊಡ್ತೀವಿ. ಕೇವಲ 10 ತಿಂಗಳ ಅವಧಿಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಇರ್ಬೋದು, ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು, NREG ವರ್ಕ್ಗಳಿರ್ಬೋದು, ನಿಮಗೆ ಬಂದಂತ ಅನುದಾನದಲ್ಲಿ ನೀವು ಅಚ್ಚುಕಟ್ಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದೀರಿ. ತುಂಬಾ ಸಂತೋಷ. ಸರ್, ಈಗ 10 ತಿಂಗಳ ಅವಧಿ ಅಂತ ಕಳೆದೋಯ್ತು. ಸೊ ಇನ್ನು ನಿಮಗೆ ಒಂದು 4 ವರ್ಷದ 2 ತಿಂಗಳ ಅವಧಿ ಇದೆ. 4 ವರ್ಷದ 2 ತಿಂಗಳ ಅವಧಿಯಲ್ಲಿ ನಿಮ್ಮ ಕ್ಷೇತ್ರಕ್ಕಾಗಿ, ನಿಮ್ಮ ಈ ಕೆಂಚನಗೊಂಡಕೊಪ್ಪ ಮತ್ತು ವಿಠಲನಗರ, ಸೊ ಈ ಕ್ಷೇತ್ರಕ್ಕಾಗಿ ಏನೇನು ಯೋಜನೆಗಳನ್ನು ಹಾಕಿದಿರಿ? ಒಳ್ಳೆ ಕೆಲಸ ಕಾರ್ಯಗಳ ಬಗ್ಗೆ ನೀವು ಏನೇನು ಹಾಕಿ ಯೋಜನೆಗಳು ನಿಮ್ಮ ತಲೆಯಲ್ಲಿದೆ ಈ 4 ವರ್ಷದೊಳಗೆ ಮಾಡಿಸ್ಬೇಕು ಅನ್ನೋದು? ಕರೆಂಟ್ ಇಲ್ಲ ಊರಿಗೆ, ಒಂದು ಕೇರಿಗೆ ಬೀದಿ ದೀಪ ವ್ಯವಸ್ಥೆ ಇಟ್ಕೊಂಡಿವಿ. ಆಮೇಲೆ ಊರಲ್ಲಿ ಎಲ್ಲಿ ಕಾಂಕ್ರೀಟ್ ರೋಡ್ ಎಲ್ಲಿಲ್ಲ, ಬಾಕ್ಸ್ ಚರಂಡಿಗಳು ಎಲ್ಲ ಮಣ್ಣು ರೋಡ್ ಇದೆ. ರೋಡ್ ಇರೋದು ಅದೊಂದು ವ್ಯವಸ್ಥೆ ಮಾಡಿಸ್ಬೇಕು ಅನ್ನೋದು ಒಂದು ಪಂಚಾಯತ್ಗಿಂತ ಎಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಏನದ ಅಲ್ಲಿ ಮಾಡಿಸ್ಬೇಕು ಅನ್ನೋದೊಂದು ನಮಗೆ ಗುರಿ ಇದೆ. ಆಮೇಲೆ ಕೆರೆ ಕಟ್ಟಿಗಳು ಎಲ್ಲ ಹೂಳ ಮುಂಚೆ ಹೂಳ ತರಿಸ್ಕೊಳ್ಳೋದು ಒಂದು ಗುರಿ ಇದೆ. ಅಷ್ಟೆಲ್ಲ ಆಮೇಲೆ ಜನಕ್ಕೆ ಲೆಟರ್ನು ಶೌಚಾಲಯ ಇವೆಲ್ಲ ಒಂದು ಸ್ವಲ್ಪ ಒಳಗಿಸ್ಬೇಕು ಅನ್ನೋದು, ಮನಿ ಮಾಡಿಕೊಡ್ಬೇಕು ಅನ್ನೋದು ಒಂದು ನಿರೀಕ್ಷೆ ಇಟ್ಕೊಂಡಿಲ್ಲ. ತುಂಬಾ ಸಂತೋಷ ಸರ್. ಅಂದ್ರೆ ನಿಮ್ಮ ಯೋಜನೆಗಳು ಬಹಳ ದೊಡ್ಡದಿದೆ. ಬಾಕ್ಸ್ ಚರಂಡಿಗಳಾಗಬೇಕು, ಕಾಂಕ್ರೀಟ್ ರಸ್ತೆಗಳಾಗಬೇಕು, ಶೌಚಾಲಯ ಇಲ್ದರಿ ಶೌಚಾಲಯ ಆಗಬೇಕು, ಮತ್ತು ಒಂದು ಕೇರಿ ವಿದ್ಯುತ್ತಿನ ವ್ಯವಸ್ಥೆನೇ ಇಲ್ಲ, ಅಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಆಗಬೇಕು. ತುಂಬಾ ಇದೆ. ಸಂತೋಷ. ನಿಮ್ಮ ಆದಷ್ಟು ನಿಮ್ಮ ಬೇಡಿಕೆಗಳು ಅಂದ್ರೆ ನಿಮ್ಮ ಕನಸುಗಳು ಸಾಕಾರಗೊಳ್ಳಿ. ಆದ್ರೆ ಒಂದು ಪ್ರಶ್ನೆ ಸರ್, ಈಗ ನಿಮ್ಮ ಈ ಕನಸು, ನಿಮ್ಮ ಯೋಜನೆಗಳಿಗೆ ಸರ್ಕಾರ ಈ ಗ್ರಾಮ ಪಂಚಾಯತಿಗೆ ಕೊಡ್ತಕ್ಕಂಥ ಅನುದಾನ ಸಾಕಾಗತ್ತಾ? ಸಾಲದಿದ್ರೆ ಮತ್ತೆ ಹೇಗ್ ಮಾಡ್ತೀರಿ? ಕೇಳಬೇಕು, ಸ್ವಲ್ಪ ನಾವು ಬೇಡಿಕೆ ಇಟ್ಕೋಬೇಕು. ಸ್ವಲ್ಪ ಹೆಚ್ಚುವರಿ ಮಾಡಿಕೊಟ್ರೆ ಒಳ್ಳೆಯದು ಅನ್ನೋದನ್ನ ನಾವು ಸರ್ ದಯವಿಟ್ಟು ಈ ಸಂದರ್ಶನದ ಮೂಲಕ ಹೇಳ್ತಾ ಇದೀವಿ. ನಿಮ್ಮ ಬೇಡಿಕೆನೆ ನಮ್ಮ ಬೇಡಿಕೆ ಕೂಡ. ಸೊ ನಮ್ಮ ಮೊದಲನೇ ಆದ್ಯತೆನೆ ಅದು. ಈಗ ಕೊಡ್ತಕ್ಕಂಥ ಅನುದಾನ ಸರ್ಕಾರದ್ದು ಏನೇನಕ್ಕೂ ಸಾಲಲ್ಲ. ನಿಮ್ಮ ಅವಧಿಯಲ್ಲಿ ಒಂದು ಶಾಶ್ವತ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಬಾಕ್ಸ್ ಚರಂಡಿಗಳಿರ್ಬೋದು, ರಸ್ತೆಗಳಿರ್ಬೋದು, ಈ ಬೀದಿ ದೀಪದ ವ್ಯವಸ್ಥೆ ಇರ್ಬೋದು, ಯಾವುದೇ ಕೆಲಸ ಮಾಡಲಿಕ್ಕೆ ಈಗ ಬರ್ತಕ್ಕಂಥ ಅನುದಾನ ಏನಕ್ಕೂ ಸಾಲದು. ಸರ್ಕಾರ ಈ ಸಂದರ್ಶನದ ಮೂಲಕ ಗಮನ ಹರಿಸಬೇಕು. ಸೊ ಇದನ್ನ ಮೊದಲನೇ ಆದ್ಯತೆಯಾಗಿ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೂ ಹೆಚ್ಚಿನ ಅನುದಾನನ ಕೊಡಬೇಕು, ಹೆಚ್ಚಿನ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸೊ ನಿಮ್ಮ ಮುಖಾಂತರ ಸರ್ಕಾರದ ಗಮನನ ನಾನು ಸೆಳೀತಾ ಇದ್ದೀನಿ ಸರ್. ಸರ್, ಈಗ ಒಬ್ಬ ಶಾಸಕರಿಗೆ MLA ಗ್ರಾಂಟ್ ಇರೋ ತರ MP ಗಳಿಗೆ, MLC ಗಳಿಗೆ, ZP ಅವರಿಗೆ ಎಲ್ಲರಿಗೂ ಅನುದಾನ ಇದೆ.
ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಅನುದಾನನ ಅವರಿಗೆ ಒಂದು ಗ್ರಾಂಟ್ ಅನ್ನ ಕೊಡಿ ಅನ್ನೋದು ನಮ್ಮ ಸಂಸ್ಥೆಯವರು ಹಾಗೂ ನಿಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಸಂಘಟನೆಯ ಬೇಡಿಕೆ. ಸೊ ಈ ಬೇಡಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ಅವರಾಗ ನಮಗೆ ಕೊಟ್ರ ಒಂದ್ ಸ್ವಲ್ಪ ಜನಕ್ಕೆ 4 ಮಂದಿ ಸಹಕಾರ ಮಾಡ್ಬೋದು, ಒಳ್ಳೇದು ಮಾಡ್ಬೋದು ಅಂತ ನಮಗೆ ಅನಿಸ್ತದೆ, ಆಸೆ ಇದೆ ಮಾಡ್ಬೋದು ಅಂತ. ಅವರಾಗ ನಮಗೆ ಅನುದಾನ ಬಂದ್ರೆ ತುಂಬಾ ಸಂತೋಷ ಸರ್. ಆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ, ನೀವು ಒಬ್ಬ ಜನಪ್ರತಿನಿಧಿ, ನಿಮಗೂ ಅವಶ್ಯಕತೆ ಇದೆ ಅನ್ನೋದನ್ನ ಮನಗಂಡು ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅನುದಾನನ ಬಿಡುಗಡೆ ಮಾಡಲಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ಹಾಲಿ ಸರ್ಕಾರ ನಿಮಗೆ ಕೊಡ್ತಕ್ಕಂಥ ಗೌರವಧನ ನಿಮಗೆ ತೃಪ್ತಿ ತಂದಿದೆ? ಫೆಡರಲ್ ಖರ್ಚಿಗೆ ಓಡಾಡಬೇಕು, ಇಲ್ಲಿಗೆ ಪಂಚಾಯತ್ಗೆ ಇಲ್ಲಿ ಓಡಾಡಬೇಕಾದ್ರೆ ಮಹಿಳಾ ಸದಸ್ಯ ಇರೋದ್ರಿಂದ ಅವ್ರ ಜೊತೆಗೆ ಒಬ್ರು ಹೋಗ್ಲೇಬೇಕು. ಅವ್ರ ಮನೆಯವರು ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ 2 ಜನ ಓಡಾಡಿದ್ರಂದ್ರೆ ಅವ್ರಿಗೆ ಖರ್ಚು ಆಗ್ತಾ ಇಲ್ಲ, ಅವ್ರಿಗೆ ಪೆಟ್ರೋಲಿಗೆ ಆಗ್ತಾ ಇಲ್ಲ. ನಮ್ಮ ಸಂಸ್ಥೆಯ ಎರಡನೇ ಮುಖ್ಯವಾದ ಬೇಡಿಕೆ ಅದೇ ಇದೆ. ಇವತ್ತು ಕೇರಳ ಮಾದರಿಯಲ್ಲಿ ಅಥವಾ ಕೇರಳ ರಾಜ್ಯದಲ್ಲಿ ಕೊಡ್ತಕ್ಕಂಥ ಅಧ್ಯಕ್ಷರಿಗೆ 5,000, ಉಪಾಧ್ಯಕ್ಷರಿಗೆ 3,000, ಸದಸ್ಯರಿಗೆ 2,000. ಸೊ ಈ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಪ್ರತಿ ಗ್ರಾಮ ಪಂಚಾಯತಿ ಸದಸ್ಯರಿಗೂ, ಪ್ರತಿ ಅಧ್ಯಕ್ಷರಿಗೂ, ಪ್ರತಿ ಉಪಾಧ್ಯಕ್ಷರಿಗೂ ಅದೇ ಮಾದರಿಯಲ್ಲಿ 5,000, 3,000, 2,000 ಗೌರವಧನನ ಕೊಡಬೇಕು ಅಂತೇಳಿ ನಾವು ಬೇಡಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಶನದ ಮೂಲಕ ಮತ್ತೊಮ್ಮೆ ಅದರ ಬಗ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಸರ್, ಈಗ ಬೇರೆ ಗ್ರಾಮ ಪಂಚಾಯತಿ ಸದಸ್ಯರ ಮೇಲ್ಪಟ್ಟು ಜನಪ್ರತಿನಿಧಿಗಳಿಗೆ ಪಿಂಚಣಿ ವ್ಯವಸ್ಥೆ ಇದೆ, ಆದರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಇಲ್ಲ. ಸೊ ಅದನ್ನ ನಾವು ಒಂದು ಬೇಡಿಕೆಯಾಗಿ ಇಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇಟ್ಟರೆ ಒಳ್ಳೇದು, ಯಾವ್ದಾದ್ರು ಪಿಂಚಣಿ ಒಳ್ಳೇದು. ಹಿಂದೆಲ್ಲ ಮಾಡಿದ್ರು ಇಂಥಲ್ಲ ಸಹಕಾರ ನೆನಪಿರ್ತೈತಿ. ತುಂಬಾ ಸಂತೋಷ ಸರ್. ಸರ್ಕಾರ ಅದನ್ನ ಗಮನ ಹರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ಈಗ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಇಡೀ ರಾಜ್ಯಾದ್ಯಂತ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಂಘಟನೆ ಮಾಡಿ ಈ ರೀತಿ ಹೋರಾಟನ ಮಾಡ್ತಾ ಇದೆ. ಈ ತರ ಸಂದರ್ಶನ ಮಾಡಿ ಆನ್ಲೈನಲ್ಲಿ ಪ್ರಸಾರ ಮಾಡ್ತಾ ಇದೆ. ಸರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಿಮ್ಮ ಸಹಕಾರ ಇದೆಯಾ? ತುಂಬಾ ಸಂತೋಷ. ನಮಗೆ ನಿಮ್ಮ ಸಹಕಾರ ಖಂಡಿತ ಇದೆ. ನಾವು ಮುಂದೆ ಶಿವಮೊಗ್ಗದಲ್ಲಿ ಸಮಾವೇಶ ಮಾಡಿದ್ರೆ ಖಂಡಿತ ನೀವು ಬರಬೇಕು, ನಿಮ್ಮ ಜೊತೆಗೆ ಇತರ ಸದಸ್ಯರನ್ನು ಕರ್ಕೊಂಡ್ ಬರಬೇಕು. ಆಯ್ತಾ ಸರ್? ಸರ್, ಇದುವರೆಗೂ ಹೊಸೂರು ಗ್ರಾಮ ಪಂಚಾಯಿತಿಯ ವಿಠಲನಗರ ವಾರ್ಡಿನ ಸದಸ್ಯರಾದ ಶ್ರೀಮತಿ ಮಂಜುಳಾ ಕೋಂ ಮಹದೇವಪ್ಪ ಹಾಗೂ ಶ್ರೀಯುತ ಮಹದೇವಪ್ಪನವರು ನಮ್ಮ ಈ ಸಂದರ್ಶನದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ಸಂದರ್ಶನ ನಡೆಸಿಕೊಟ್ಟಿರುತ್ತಾರೆ. ಅವರಿಗೆ ನಮ್ಮ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳ ಜೊತೆಯಲ್ಲಿ ಈ ಅಭಿನಂದನಾ ಪತ್ರವನ್ನು